ರಾಮ್ ಸರ್, ಏನ್ ಭಟ್ರೆ? ಬಿಸಿ ಬಿಸಿ ಗರ್ಮಾ ಗರ್ಮ್ ಕಾಫಿ ರೆಡಿ ಐತ್ರಿ. 1 ಮಿನಿಟ್ ಆತ್ರಿ. ರಾಮ್ ಸರ್, ಇವತ್ತು ಅಗದಿ ಚಂದಾಗಿ ಸ್ಮಾರ್ಟ್ ಆಗಿ ಕಾಣಕತ್ತೀರಿ ನೋಡ್ರಿ. ನನ್ನ ಕಣ್ಣಿಂದ ದೃಷ್ಟಿ ಆಗಾಕತ್ತೈತೆ ನೋಡ್ರಿ ನಿಮ್ಗೆ. ಗುಡ್ ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್. ಏನು ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲೋ ಹೊರಟಿದ್ದೀರಾ? ಎಲ್ಲಿ ಹೋಗ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಗಾತಿ? ಅಥವಾ ಮರ್ತು ಹೋಗಿದ್ಯಾ? ಮರ್ತಿರೋದು ನಾನಲ್ಲಪ್ಪ, ನೀವು. ಇವತ್ತು ಸಕ್ಸಸ್ ಅನ್ನ ಅನೌನ್ಸ್ ಮಾಡೋ ದಿನ. ಅದನ್ನ ಮರೆತು ಯಾರ್ದೋ ಮದ್ವೆಗೆ ಹೋಗ್ತಾ ಇದ್ದೀರಾ ನೀವು. ಕಾತಿ ಪ್ಲೀಸ್, ಯಾರ್ದೋ ಮದುವೆಗೆ ಅಂತ ಅಷ್ಟು ಲೈಟಾಗಿ ಮಾತಾಡ್ಬೇಡ. ಇದು ನನ್ನ ಕ್ಲೋಸ್ ಫ್ರೆಂಡ್ ಮಗಳ ಮದುವೆ, ನೆನಪಿರ್ಲಿ. ಇಟ್ಸ್ ಓಕೆ ಅಪ್ಪ, ವಿ ವೇರ್ ಆಲ್ ಈಗರ್ಲಿ ವೇಟಿಂಗ್ ಫಾರ್ ದಿಸ್ ಡೇ. ನಿಮ್ಮ ಮಾತು ಪ್ರಕಾರ ನೀವೇ ನಡ್ಕೊಂಡಿಲ್ಲ ಅಂದ್ರೆ ಹೇಗಪ್ಪ? ನಾನೆಲ್ಲಿ ಮಾತು ತಪ್ಪಿದ್ದೀನಿ ಕಾತಿ? ನಾನು ಮಾತು ತಪ್ಪಲ್ಲ. ಯಾವ ಕೆಲಸ ಯಾವಾಗ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೀಟಿಂಗ್ ಇರೋದು ಸಂಜೆ ತಾನೆ, ಅಷ್ಟರಲ್ಲಿ ನಾನು ಬರ್ತೀನಿ. ನೀವು ಇಲ್ಲಿ ಯಾರು ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಮಾವ, ಯಾರು ಬರ್ತಾರ ಇಲ್ವಾ ನನಗೆ ಗೊತ್ತಿಲ್ಲ ಮಾವ. ನಾನು ಮತ್ತೆ ತೇಜು ಆನ್ ಟೈಮ್ ಬಂದ್ಬಿಡ್ತೀವಿ. ಗುಡ್. ಅಷ್ಟಾದ್ರೂ ಸೆನ್ಸ್ ಇದೆಯಲ್ಲ. ಆದ್ರೆ ಮಾವ, ಪ್ರೀತಮ್ ಬರ್ತಾನೋ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಗೀಟಿ ಅಂತ ಹೋಗ್ತಾನೋ ಅನ್ನೋದೇ ದೊಡ್ಡ ಕ್ವೆಶ್ಚನ್ ಮಾವ. ಸ್ಟಾಪ್ ಇಟ್ ಮಲ್ಲಿಕಾ, ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಪ್ರೀತಮ್ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ. ಇದನ್ನ ಕೇಳೋದಕ್ಕೆ ನೀವ್ಯಾರು? ನಾನು ಈ ಮನೆ ಮಗಳು. ಒಳ್ಳೆ ಮಗಳಾಗಿದ್ರೆ ನಿಮ್ ದಾರಿ ನೀವ್ ನೋಡ್ಕೊಂಡು ಹೋಗ್ತಾ ಇದ್ರಿ. ಈ ತರ ಮದ್ವೆ ಆಗಿ ಎಷ್ಟು ವರ್ಷ ಆದ್ರೂ ಅಪ್ಪನ ಮನೇಲಿ ಜಾಂಡ ಊರ್ಕೊಂಡು ಬಿದ್ದಿರ್ತಿರ್ಲಿಲ್ಲ.